ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ರ್ಯಾಂಡಮ್ ಆದಂತ ವಿಡಿಯೋ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ. ಸೊ ಇದರಲ್ಲಿ ಟ್ಯಾರೋ ಗೈಡೆನ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ. ಸೊ ತಮ್ನೇಲ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮ್ಮ ಒಂದು ಕಾನ್ಸೆಪ್ಟ್ ಏನು ಈ ಒಂದು ರೀಡಿಂಗ್ ಅಲ್ಲಿ ಅಂತ. ಸೊ ತುಂಬಾ ಜನ ಆಕ್ಚುಲಿ ರಿಕ್ವೆಸ್ಟ್ ಮಾಡಿದ್ರಿ, ನಮ್ಮ ಮನಸ್ಸಿನಲ್ಲಿ ಆ ಒಂದು ವ್ಯಕ್ತಿ ಇದ್ದಾರೆ, ಆ ಒಂದು ವ್ಯಕ್ತಿ ಯಾರಾದ್ರೂ ಆಗಿರ್ಲಿ, ಆ ಒಂದು ವ್ಯಕ್ತಿ ನಮ್ಮನ್ನ ಇಷ್ಟಪಡ್ತಾ ಇದಾರ, ಆ ಒಂದು ವ್ಯಕ್ತಿನ ನಾವ್ ಇಷ್ಟಪಡ್ತಾ ಇದೀವಿ, ಅವರ ಮನಸ್ಸಿನ ಭಾವನೆಗಳು ಏನು. ಅಂಡ್ ಈ ಒಂದು ವಿಡಿಯೋನ ತುಂಬಾ ಜನ ಯಾರು ಮ್ಯಾರಿಡ್ ಆಗಿದ್ದೀರಾ ಆ ಒಂದು ವ್ಯಕ್ತಿಗಳು ರಿಕ್ವೆಸ್ಟ್ ಮಾಡಿದಂತ ವಿಡಿಯೋ. ಸೊ ನಿಮ್ಮ ಹಸ್ಬೆಂಡ್ ಆಗಿರ್ಲಿ, ನಿಮ್ಮ ವೈಫ್ ಆಗಿರ್ಲಿ, ಅಥವಾ ಲವರ್ ಆಗಿರ್ಲಿ, ನಿಮ್ಮ ಕ್ರಶ್ ಆಗಿರ್ಲಿ, ಯಾರು ಬೇಕಾದ್ರೂ ಆಗಿರ್ಲಿ, ಆ ಒಂದು ವ್ಯಕ್ತಿನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ರೆಸೊನೇಟ್ ಆಗುತ್ತೆ. ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿಯ ಮನಸ್ಸಲ್ಲಿ ನೀವಿದ್ದೀರಾ, ಅಂಡ್ ಅವರ ಮನಸ್ಸಿನ ಭಾವನೆಗಳೇನು ನಿಮ್ಮ ಬಗ್ಗೆ, ಎಲ್ಲವೂ ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ, ಸೊ ಇವಾಗ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಟ್ಯಾರೋ ಇಂದ ಸ್ಟಾರ್ಟ್ ಮಾಡಿ ಅಂಡ್ ವಿ ಕ್ಯಾನ್ ಎಂಡ್ ವಿತ್ ಏಂಜಲ್ ಗೈಡೆನ್ಸ್ ಅಂತ ಹೇಳ್ತಾ, ಸೊ ಫಸ್ಟ್ ಟ್ಯಾರೋ ಗೈಡೆನ್ಸ್ ನೋಡೋಣ. ಸೊ ಟ್ಯಾರೋನಲ್ಲಿ ಏನು ನಿಮಗಾಗಿ ಸಂದೇಶ ಇದೆ ನಿಮ್ಮ ವ್ಯಕ್ತಿ ಕಡೆಯಿಂದ ಅಂತ. ಸೊ ಬಾಟಮ್ ಆಫ್ ದಿ ಕಾರ್ಡ್ 10 ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, 10 ಆಫ್ ವ್ಯಾಂಡ್ಸ್ ಇದೆ. ಓಕೆ, ಐ ಪ್ರಿಸ್ಟೆಸ್, ನೈಟ್ ಆಫ್ ಕಪ್ಸ್, ಚಾರಿಯಟ್, ಸ್ಟ್ರೆಂತ್ ಕಾರ್ಡ್ ವೆರಿ ಬ್ಯೂಟಿಫುಲ್, 5 ಆಫ್ ಪೆಂಟಿಕಲ್ಸ್, ಅದ್ರ ಜೊತೆಗೆ ವಿ ಹ್ಯಾವ್ 10 ಆಫ್ ಸೋಟ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ, ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಅಂದ್ರೆ ಡೆಫಿನೆಟ್ಲಿ ಎಸ್. ಅವರ ಮನಸ್ಸಿನಲ್ಲಿ ನೀವಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಎಸ್. ಅವರ ಮನಸ್ಸಿನಲ್ಲೂ ಕೂಡ ನೀವೇ ಇದ್ದೀರಾ ಅಂಡ್ ನಿಮ್ಮ ಬಗ್ಗೆ ಅವರು ಕೂಡ ಯೋಚನೆ ಮಾಡ್ತಿರ್ತಾರೆ. ಡೆಫಿನೆಟ್ಲಿ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ಅಷ್ಟೇ ಇಷ್ಟ ಪಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ಸೊ ನಿಮ್ಮಿಬ್ರ ಮಧ್ಯ ತುಂಬಾನೇ ಹೇಳ್ಕೊಳಕ್ ಆಗದೆ ಇರೋಷ್ಟು ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ, ಸೆಂಟಿಮೆಂಟ್ ಇದೆ. ಇನ್ ದ ಸೇಮ್ ವೇ ನೀವು ಯಾವ ತರ ಈ ಒಂದು ವ್ಯಕ್ತಿನ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ರು, ಅದೇ ರೀತಿ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ಒಂದು ಜೀವನದ ಸಂಗಾತಿ, ಒಂದು ಲೈಫ್ ಪಾರ್ಟ್ನರ್, ಲವರ್, ಕ್ರಶ್, ಎಲ್ಲಾ ರೀತಿನ ಒಂದು ಭಾವನೆಗಳು ಈ ಒಂದು ವ್ಯಕ್ತಿಗೆ ಇದೆ ಅಂತ ನಾನು ಹೇಳ್ತೀನಿ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ನೈಟ್ ಆಫ್ ಕಪ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮಗೆ ಪ್ರಪೋಸ್ ಮಾಡೋರಿದ್ದಾರೆ, ಅಥವಾ ಇನ್ನೂ ಅವರು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೆ ಆ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಪ್ರಪೋಸಲ್ ಬರುತ್ತೆ. ಅಥವಾ ಆ ಒಂದು ವ್ಯಕ್ತಿ ಯಾರೇ ಆಗಿರ್ಲಿ, ಆ ಒಂದು ವ್ಯಕ್ತಿ ನಿಮ್ಮ ಹತ್ರ ಮನ್ಸು ಬಿಚ್ಚಿ ಮಾತಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ಅವರ ಮನಸ್ಸಿನಲ್ಲಿ ನಿಮಗೆ ಏನೆಲ್ಲ ಭಾವನೆಗಳಿದೆ ಅದೆಲ್ಲವೂ ಕೂಡ ಹೇಳ್ಕೊಳ್ಬೇಕು ಅನ್ಕೊಂಡಿದ್ದಾರೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಒಳ್ಳೆ ಅಭಿಪ್ರಾಯ, ಒಳ್ಳೆ ಭಾವನೆಗಳು, ತುಂಬಾ ಪಾಸಿಟಿವ್ ಆಗಿದ್ದಾರೆ. ಸೊ ಐ ಥಿಂಕ್ ನಂಗೆ 10 ಆಫ್ ಸೋರ್ಟ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ಮಲ್ಟಿಪಲ್ ಬ್ರೇಕ್ ಲೈಕ್ ಹಾರ್ಟ್ ಫೇಲ್ಯೂರ್ಸ್, ಅಂದ್ರೆ ಹಾರ್ಟ್ ಫೇಲ್ಯೂರ್ ಇನ್ ದ ಸೆನ್ಸ್ ಬ್ರೇಕಪ್ ಗಳಾಗಿದೆ ಅಂತ ಹೇಳ್ಬೋದು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಐದಲ್ಲ, ಒಂದು ಮೋರ್ ದೆನ್ 10 ಅಥವಾ 10 ವ್ಯಕ್ತಿಗಳಿಂದ ಈ ಒಂದು ವ್ಯಕ್ತಿಗೆ ಬ್ರೇಕಪ್ ಆಗಿದೆ. ಸೊ ತುಂಬಾನೇ ಒಂದು ವ್ಯಕ್ತಿಗೆ ನಂಬಿಕೆನೇ ಇಲ್ಲ ಪ್ರೀತಿ ಅನ್ನೋದ್ರ ಮೇಲೆ. ಸೊ ನಿಮ್ಮನ್ನ ನೋಡಿದಾಗ, ನಿಮ್ಮನ್ನ ಭೇಟಿ ಮಾಡಿದಾಗ, ಸೊ ಡೆಫಿನೆಟ್ ಆಗಿ ಅವ್ರಿಗೆ ಫೀಲ್ ಆಗಿದೆ. ಸೊ ನಿಜವಾದ ಪ್ರೀತಿ ಅಂತ ಅಂದ್ರೆ ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಂಡು ಅವರ ಅಭಿರುಚಿ ಏನು, ನಮ್ಮ ಅಭಿರುಚಿ ಏನು, ಎಲ್ಲವೂ ಕೂಡ ತಿಳ್ಕೊಂಡು ಒಂದು ತಾಳ್ಮೆಯಿಂದ ಒಂದು ಪ್ರೀತಿನ ಅರ್ಥ ಮಾಡ್ಕೊಂಡು ಆ ಒಂದು ಪ್ರೀತಿನ ಹೇಳ್ಕೊಳ್ಳೋದೇ ಪ್ರೀತಿ ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ. ಸೊ ತುಂಬಾನೇ ಒಂದು ವ್ಯಕ್ತಿಗೆ ನಿಮ್ಮನ್ನ ನೋಡಿದಾಗ ನಿಮ್ಮನ್ನ ಕಳ್ಕೊಳ್ಬಾರ್ದು, ನಿಮ್ಮನ್ನ ಜೊತೆಗಿರ್ಬೇಕು, ನಿಮ್ಮ ಜೊತೆಗೆ ಓಡಾಡ್ಬೇಕು, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮ ಜೊತೆಗೆ ಜಾಸ್ತಿ ಮಾತಾಡಬೇಕು ಅನ್ನೋ ಎಲ್ಲಾ ಭಾವನೆಗಳು ಈ ಒಂದು ವ್ಯಕ್ತಿಗಿದಾವೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಯ ಲೈಫ್ ಅಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್, ತುಂಬಾ ಪ್ರೀತಿ ಇದೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಅವರ ಮನಸ್ಸಿನಲ್ಲಿ ನೀವೇ ಇದ್ದೀರಾ ಅಂತ ಹೇಳ್ಬೋದು. ಅವರು ನಿಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರಾ ಅಂದ್ರೆ ನೀವು ಇಮ್ಯಾಜಿನ್ ಕೂಡಾನೇ ಮಾಡ್ಕೊಳಕ್ ಆಗಲ್ಲ. ಯಾಕಂತಂದ್ರೆ ಎಲ್ಲಾನು ಕೂಡ ಪಾಸಿಟಿವ್ ಕಾರ್ಡ್ ಬಂದಿದೆ. ಒಂದು 2-3 ಕಾರ್ಡ್ಸ್ ಮೈನರ್ ಕಾರ್ಡ್ ಬಂದಿದ್ರು ಕೂಡ ಅವ್ರಿಗೆ ಒಂದ್ ಸ್ವಲ್ಪ ಭಯ ಇದೆ.
ನೀವು ಅದನ್ನ ಯಾವ ತರ ತಗೊಳ್ತೀರಾ, ನೀವು ಅದನ್ನ ಯಾವ ತರ ಅಕ್ಸೆಪ್ಟ್ ಮಾಡ್ತೀರಾ ಅಥವಾ ರಿಜೆಕ್ಟ್ ಮಾಡ್ತೀರಾ, ಒಪ್ಕೊಳ್ಳಲ್ವಾ, ಅಕ್ಸೆಪ್ಟ್ ಮಾಡಲ್ವಾ, ಎಲ್ಲ ಗೊಂದಲಗಳಲ್ಲಿ ಒಂದು ವ್ಯಕ್ತಿ ಇದ್ದಾರೆ. ಸ್ವಲ್ಪ ಕನ್ಫ್ಯೂಷನ್ ಇದೆ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿದೆ ಅವರ ಮನಸ್ಸಿನಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಅವರು ನಿಮ್ಮನ್ನ ಇಷ್ಟಪಡ್ತಿದಾರ ಅಂತ ಹೇಳಿ. ಬಟ್ ಅದನ್ನ ಪ್ರೂವ್ ಮಾಡಕ್ಕಾಗಲ್ಲ, ಹೇಳ್ಕೊಳಕ್ಕಾಗಲ್ಲ ಬೇರೆಯವ್ರ ಹತ್ರ ನಿಮ್ಮನ್ನ ಇಷ್ಟಪಡ್ತಾ ಇದೀನಿ ಅಂತ. ಬಟ್ ಇವ್ರಿಗೆ ನೀವು ಇಷ್ಟ ಆಗೋಗ್ಬಿಟ್ಟಿದ್ದೀರಾ. ಸೊ ಐ ಥಿಂಕ್ ನಿಮ್ಮಿಬ್ರ ಮಧ್ಯೆ ತುಂಬಾನೇ ಡಿಫ್ರೆನ್ಸಸ್ ಇದೆ. ಕಾಸ್ಟ್ ಇರ್ಬೋದು, ರಿಲಿಜನ್ ಇರ್ಬೋದು, ಟ್ರೆಡಿಷನಲ್ ಆಗಿರ್ಬೋದು, ಕಸ್ಟಮ್ಸ್ ಆಗಿರ್ಬೋದು, ನಿಮ್ದೇ ಬೇರೆ ಅವ್ರದೇ ಬೇರೆ, ಎಲ್ಲಾನು ಕೂಡ ಒಂದು ವ್ಯಕ್ತಿ ತಲೆನಲ್ಲಿ ಇಟ್ಕೊಂಡು ಇವ್ರಿಗೆ ಒಂದು ಧೈರ್ಯ ಮಾಡಿ ನನ್ನ ಮನಸ್ಸಿನಲ್ಲಿ ಇರುವಂತ ಎಲ್ಲ ಭಾವನೆಗಳನ್ನ ಹೇಳ್ಕೊಂಡ್ಬಿಡೋಣ, ಈ ತರ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತಾರೆ, ಮಾತಾಡ್ತಾರೆ. ಅಂಡ್ ಅವರ ಮನಸ್ಸಿನಲ್ಲಿ ನಿಮ್ಮ ವಿಚಾರವಾಗಿ ಏನೆಲ್ಲ ಅವ್ರಿಗೆ ಯೋಚನೆಗಳಿದೆ ಅದೆಲ್ಲವೂ ಕೂಡ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅನ್ಕೊಂಡಿದ್ದಾರೆ. ಅಂಡ್ ಅವರ ಮನಸ್ಸಿನ ಭಾವನೆ ಸದ್ಯಕ್ಕೆ ಲವ್. ಸೊ ತುಂಬಾನೇ ಲವ್ ಇದೆ, ಪ್ರೀತಿ ಇದೆ, ಕೇರ್ ಇದೆ, ಕನಿಕಾರ ಇದೆ, ಕೈಂಡ್ನೆಸ್ ಇದೆ. ನಿಮ್ಮ ವಿಚಾರವಾಗಿ ಏನೆಲ್ಲ ಸಿಂಪತಿ ಬರಬೇಕೋ ಅದೆಲ್ಲವೂ ಕೂಡ ಇದೆ. ಸೊ ಜಸ್ಟ್ ಅವರು ನಿಮ್ಮನ್ನ ನಂಬಿದ್ದಾರೆ, ಆ ನಂಬಿಕೆನ ನೀವು ಉಳಿಸ್ಕೊಳ್ತೀರಾ ಅನ್ನೋ ಒಂದು ಗ್ಯಾರಂಟಿ ಅವ್ರಿಗೆ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಏನೋ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇಲ್ಲ. ಸೊ ನೀವು ಒಪ್ಕೊಂಡ್ರು ಸರಿ, ಒಪ್ಕೊಂಡಿಲ್ಲ ಅಂದ್ರೂ ಸರಿ, ಅವರು ನಿಮ್ಮ ಜೊತೆಗೆ ಇರಬೇಕು ಅಂತ ಅವ್ರು ನಿರ್ಧರಿಸಿದ್ದಾರೆ, ನಿರ್ಧಾರ ಮಾಡಾಗಿದೆ. ಸೊ ಇವ್ರಿಗೆ ಡೆಫಿನೆಟ್ಲಿ ನಿಮ್ಗೆ ಟೈಮ್ ಅಂತೂ ಕೊಡ್ತಾರೆ. ನೀವು ತುಂಬಾ ಟೈಮ್ ತಗೊಂಡು ಕೂಡ ನೀವು ಅವ್ರಿಗೆ ಓಕೆ ಅಂತ ಹೇಳ್ಬೋದು, ಅಥವಾ ಅವರು ನೀವು ಒಪ್ಪಿಲ್ಲ ಅಂದ್ರೆ ಒಪ್ಸ್ತಾರೆ. ಈ ಒಂದು ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಬಿಕಾಸ್ ನನಗೆ ಇಲ್ಲಿ ತುಂಬಾನೇ ರಿಸ್ಕ್ ನ ತಗೊಳ್ತಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಏನೇ ಆಗಿರ್ಲಿ, ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬಾ ಚೆನ್ನಾಗಿ ನಿಮ್ಮನ್ನ ಕಾಪಾಡ್ಕೊಳ್ತಾರೆ. ಅಂಡ್ ಈ ಒಂದು ಸಂಬಂಧದಲ್ಲಿ ಎಷ್ಟೇ ಕಷ್ಟ ಬಂದ್ರು ನಿಮ್ಮ ಜೊತೆಗೆ ನಿಲ್ತಾರೆ. ಸೊ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಸೊ ಈ ಒಂದು ವ್ಯಕ್ತಿಗೆ ಗೊತ್ತಿದೆ ನೀವ್ ಅಂತ ವ್ಯಕ್ತಿ ಅಂತ. ಸೊ ನಿಮಗೂ ಕೂಡ ಕೆಪಾಸಿಟಿ ಇದೆ, ನೀವು ಕೂಡ ರಿಸ್ಕ್ ನ ತಗೊಳ್ತೀರಾ ಅನ್ನೋ ಒಂದು ನಂಬಿಕೆ ಒಂದು ವ್ಯಕ್ತಿಗಿದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ತುಂಬಾನೇ ಸ್ಟ್ರೆಂತ್, ಅವರ ಸ್ಟ್ರೆಂತೇ ನೀವಾಗಿದ್ದೀರಾ. ಸೊ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಇಲ್ಲಿ ತುಂಬಾನೇ ಪ್ರೀತಿ ಇದೆ, ಪ್ಯಾಷನ್ ಇದೆ, ಕಂಫರ್ಟ್ ಇದೆ, ತುಂಬಾ ನಂಬಿಕೆ ಇದೆ, ನಂಬಿಕಸ್ಥ ವ್ಯಕ್ತಿ ಅಂತ ಅವ್ರಿಗೆ ನಿಮ್ಮನ್ನ ನೋಡಿದಾಗ ಅವ್ರಿಗೆ ಅದು ಫೀಲ್ ಆಗಿದೆ. ನೀವು ತುಂಬಾ ಸ್ಟ್ರಾಂಗ್, ಇಂಡಿಪೆಂಡೆಂಟ್, ಬೋಲ್ಡ್ ಎಲ್ಲವೂ ಕೂಡ ನೀವು ಆಗಿದ್ದೀರಾ. ಅಂಡ್ ಇನ್ಫಿನಿಟಿ ಆಗಿ ಇವರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ. ಈ ಒಂದು ಪ್ರೀತಿಗೆ ಯಾವುದೇ ರೀತಿ ಎಂಡ್ ಇಲ್ಲ. ಸೊ ಎಂಡ್ಲೆಸ್ಲಿ ಈ ಒಂದು ವ್ಯಕ್ತಿ ಸೋ ಮಚ್ ಇನ್ ಲವ್ ವಿತ್ ಯು. ಸೊ ಇದು ನಾನು ನೋಡ್ತಾ ಇದ್ದೀನಿ. ನೈಟ್ ಆಫ್ ಕಪ್ಸ್ ಇದೆ. ಸೊ ಆ ಒಂದು ವ್ಯಕ್ತಿ ನಿಮ್ಗೆ ಪ್ರಪೋಸ್ ಮಾಡ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ. ಅವ್ರ ಕಡೆಯಿಂದ ನಿಮ್ಗೆ ಏನೆಲ್ಲ ನೀವು ಆಸೆ ಪಡ್ತಾ ಇದ್ರ ನಿಮ್ಮೆಲ್ಲಾ ಮ್ಯಾನಿಫೆಸ್ಟೇಷನ್ಸ್ಗೆ ಮುಂದೆ ಬರುವಂತ ದಿನಗಳಲ್ಲಿ ಉತ್ತರಗಳು ಸಿಗತ್ತೆ. ಸೊ ಸದ್ಯಕ್ಕೆ ಅವ್ರ ಲೈಫಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇರ್ಬೋದು ಫೈನಾನ್ಷಿಯಲಿ. ಸೊ ಅವ್ರಿಗೆ ನಿಮ್ಮನ್ನ ಬಿಟ್ಟು ಫೈನಾನ್ಷಿಯಲಿ ಕಡೆ ಅವ್ರ ಗಮನವನ್ನು ಕೊಡಬೇಕು ಅನ್ನೋದು ಅವರ ಮೈಂಡ್ ಅಲ್ಲಿ ಇದೆ. ಸೊ ಸದ್ಯಕ್ಕೆ ನಿಮ್ಮನ್ನ ಮಾತಾಡಿಸ್ತಾರೆ, ನಿಮ್ಮ ಜೊತೆ ಕಮಿಟ್ಮೆಂಟ್ ಮಾಡ್ಕೊಳ್ತಾರೆ. ದೆನ್ ದೇ ವಿಲ್ ವರ್ಕ್ ಆನ್ ದೇರ್ ಕರಿಯರ್. ಸೊ ಡೆಫಿನೆಟ್ಲಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಎಲ್ಲಾನು ಕೂಡ ಅವ್ರಿಗೆ ಡ್ರೀಮ್ಸ್ ಇದೆ. ಸೊ ಅವರ ಡ್ರೀಮ್ ಬಾಯ್, ಡ್ರೀಮ್ ಗರ್ಲ್ ನೀವ್ ಆಗಿರೋದ್ರಿಂದ ಅವರ ಒಂದು ಕನಸಿನ ಪ್ರಕಾರ ರಿಯಾಲಿಟಿನಲ್ಲಿ ಎಲ್ಲವೂ ಕೂಡ ಅವರು ಚೇಂಜಸ್ ಮಾಡ್ಕೊಳ್ತಾರೆ. ಸೊ ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ಒಂದು ವ್ಯಕ್ತಿ ರೆಡಿ ಇದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸ್ಟ್ರಾಂಗ್, ಇಂಡಿಪೆಂಡೆಂಟ್, ಬೋಲ್ಡ್ ಆದಂತ ವ್ಯಕ್ತಿ ಅಂತ ನಾನು ಹೇಳ್ತಾ. ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ಈ ಒಂದು ಕನೆಕ್ಷನ್ಗೆ ಅಂತ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಅಬಂಡೆನ್ಸ್ ಇದೆ, ಆಮೇಲೆ 2 ಗೈಡೆನ್ಸ್ ಬಂದಿದೆ. ವಾವ್, ಅಬಂಡೆನ್ಸ್, ರೊಮ್ಯಾನ್ಸ್ ಮತ್ತೆ ನೋ. ವಾವ್, ಸೊ ಅಬಂಡೆನ್ಸ್ ಬಂದಿದೆ. ಸೊ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮಗೆ, ನಿಮ್ಮ ಪಾರ್ಟ್ನರ್ಗೆ, ನಿಮ್ಮ ಕರಿಯರ್ ಲೈಫ್ ಅಲ್ಲಿ ದೇರ್ ಇಸ್ ಸೋ ಮಚ್ ಆಫ್ ಅಬಂಡೆನ್ಸ್, ಪ್ರಾಸ್ಪ್ಯಾರಿಟಿ, ಸಕ್ಸಸ್, ಮನಿ ಫ್ಲೋಯಿಂಗ್ ಜಾಸ್ತಿ ಆಗತ್ತೆ, ನಿಮ್ಮ ಇನ್ಕಮ್ ಇನ್ಕ್ರೀಸ್ ಆಗತ್ತೆ. ಸೊ ಮನಿ ಮಲ್ಟಿಪ್ಲೈ ಆಗತ್ತೆ ಅಂತ ಹೇಳ್ಬೋದು. ಸೊ ರೊಮ್ಯಾನ್ಸ್ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಲಾಟ್ಸ್ ಆಫ್ ರೊಮ್ಯಾನ್ಸ್. ರೊಮ್ಯಾನ್ಸ್ ಅಂದ್ರೆ ಸಂತೋಷ, ಖುಷಿ, ಅಪಾರ್ಚುನಿಟಿ, ನಿಮ್ಮೆಲ್ಲ ಮ್ಯಾನಿಫೆಸ್ಟೇಷನು
ಹತ್ತಿರನೇ ಇದೆ, ಅದು ನಿಮಗೆ ಸಿಗ್ತಾ ಇದೆ, ನಿಮ್ಮ ವಿಶಸ್ಸು ಫುಲ್ಫಿಲ್ ಆಗ್ತಿದೆ ಅಂತ ಅರ್ಥ. ಸೊ ದಿರ್ ವಿಲ್ ಬಿ ಸೋ ಮಚ್ ಆಫ್ ಲೈಕ್ ಏನ್ ಹೇಳ್ತಾರೆ, ಖುಷಿ, ರೊಮ್ಯಾನ್ಸ್. ನೀವೇನೆಲ್ಲ ಇಷ್ಟು ದಿನಗಳ ಕಾಲ ಈ ಒಂದು ವ್ಯಕ್ತಿ ಕಡೆಯಿಂದ ನಂಗೆಲ್ಲ ಸಿಗಬೇಕು, ನಂಗೆ ಇದು ಬೇಕು ಅಂತ ನೀವೇನು ಆಸೆ ಪಟ್ಟಿದ್ರಿ ಅದೆಲ್ಲ ಫೈನಲಿ ಸಿಗ್ತಾ ಇದೆ. ಸೊ ಏಂಜಲ್ಸ್ ಆಲ್ಸೋ ಸೇಯಿಂಗ್ ಇಟ್ ವಿಲ್ ಬಿ ಅ ರೊಮ್ಯಾನ್ಸ್ ಅಂತ. ಸೊ ಇನ್ನೇನ್ ಬೇಕು ನಿಮಗೆ ಅಲ್ವಾ? ಸೊ ನೋ ಅಂತ ಬರ್ತಿದೆ. ಸೊ ಮೇ ಬಿ ನೋ ಇನ್ ದ ಸೆನ್ಸ್ ನೀವೇನಾದ್ರೂ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ರಾ, ನೆಗೆಟಿವ್ ಫೀಲ್ ಮಾಡ್ತಾ ಇದ್ರಾ. ಸೊ ಅಯ್ಯೋ ಇವ್ರು ನಂಗೆ ಒಪ್ಕೊಳ್ತಾರ ಒಪ್ಕೊಳಲ್ವಾ, ಅಥವಾ ಇವ್ರು ನಂಗೆ ಸಿಗ್ತಾರಾ ಸಿಗಲ್ವಾ, ಎಲ್ಲಾ ಯೋಚನೆಗಳು ಮಾಡಕ್ ಹೋಗ್ಬೇಡಿ. ಸೊ ನಿಮ್ಮ ನೆಗೆಟಿವ್ ಥಾಟ್ಸ್ ಇಂದ ಆಚೆಗೆ ಬನ್ನಿ. ಡೆಫಿನೆಟ್ಲಿ ಪಾಸಿಟಿವ್ ಆಗಿರಿ. ಈ ಒಂದು ವ್ಯಕ್ತಿಗೂ ನೀವು ಅಂದ್ರೆ ಇಷ್ಟ ಅಂದ್ಮೇಲೆ ಅವ್ರು ಯಾಕೆ ನಿಮ್ಮನ್ನ ನೋ ಅಂತ ಹೇಳ್ತಾರೆ, ಅವ್ರು ಯಾಕೆ ನಿಮ್ಮನ್ನ ಬಿಟ್ಟು ಹೋಗ್ತಾರೆ, ಅವ್ರು ಯಾಕೆ ನಿಮ್ಮಿಂದ ದೂರ ಉಳಿತಾರೆ, ರೈಟ್? ಸೊ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.